ಹಾಕೋರು ಯಾರು? ಎಲ್ಲ ಜನಾಂಗಗಳು ನನಗೆ ವೋಟ್ ಹಾಕ್ತಿದ್ರು. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಎರಡನೇ ಸರ್ತಿ ನಾನು MLA ಆಗಿದ್ದೆ. ನಾನೇನಾದರೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, 2 ಖಾತೆ, ಇನ್ನೊಂದು ಪ್ಲಾನಿಂಗ್ ಮಿನಿಸ್ಟ್ರು. ಯಾವತ್ತು ಮುಖ್ಯಮಂತ್ರಿಗಳ ಹತ್ರ ಇಕ್ಕಂತ ಇದ್ರು, ಏನ್ ರಾಮಣ್ಣ ಈ ಪ್ಲಾನಿಂಗ್ ಮಿನಿಸ್ಟ್ರು ಯಾರಿಗೂ ಕೊಡ್ತಾರಲ್ಲ, ಯಾವುದೇ ಮುಖ್ಯಮಂತ್ರಿ ಆದ್ರೂ ಪ್ಲಾನಿಂಗ್ ಖಾತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಯಾಕೆ ಲೇಟ್ ಆಗುತ್ತಲ್ಲ, ಮನೆಗೆ ಬಂದು ಕರ್ಕೊಂಡ್ಬರ್ತಾರೆ ನಿಮ್ಮಿದ್ರೆ ಎಲ್ಲ ಕಾಂಗ್ರೆಸ್ ಅವರು ಅಂತ ಲೇಟ್ ಆಗಿ ಬಂದಿಲ್ಲ ತಾನೆ. ನಿಮ್ಮೆಲ್ಲರ ಮುಖಾಂತರ ನಾನು ವೆಂಕಟೇಶ್ ಅಣ್ಣಿಗೆ ಸಹ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಸುಮ್ಮನೆ ರೇಗಿಸ್ತಾ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಈ ಸಂದರ್ಭವನ್ನು ಉಪಯೋಗಿಸ್ತೀನಿ. ನಾನು ಸ್ವಲ್ಪ ಬರೋದು ಕಮ್ಮಿ ಆಗಿರ್ಬೋದು, ಯಾಕಂದ್ರೆ ಇಡೀ ರಾಜ್ಯ ಸುತ್ತಬೇಕು. ನಿನ್ನೆ ಮಧ್ಯಾಹ್ನ ನಾನು ಶಿವಮೊಗ್ಗದಲ್ಲಿದ್ದೆ, ಇವತ್ತು ಬೆಳಿಗ್ಗೆ ಚಿಕ್ಕಮಗಳೂರಲ್ಲಿದ್ದೆ, ಈ ಮಧ್ಯಾಹ್ನ ಬೆಂಗಳೂರಲ್ಲಿದ್ದೆ. ಗಲಾಟೆ ಮಾಡಬಾರ್ದು. ನಾನು ಬರೋದು ಕಮ್ಮಿ ಆದ್ರೂ ಮುಂಚಿನ ಯಾವುದೇ ಸರ್ಕಾರಗಳು, ಯಾವುದೇ MLA ಮಾಡಿದಷ್ಟು ನಡೆದಿರೋ ಅಂತಷ್ಟು ಅಭಿವೃದ್ಧಿ ಕೆಲಸಗಳು ಇವತ್ತು ಹೆಬ್ಬಾಳ ಕ್ಷೇತ್ರದಲ್ಲಿ ನಡೀತಾ ಇದೆ. ಹೌದಾ ಇಲ್ಲ? ನಾನು ಹೇಳ್ತಾರ ಸತ್ಯ ಇದೆಯಾ? ಅಭಿವೃದ್ಧಿ ಕೆಲಸಗಳಿಗೆ ಯಾವುದು ಕುಂಠಿತ ಆಗಬಾರ್ದು. ನಾನಿಲ್ಲ ಅಂದ್ರೆ ನಮ್ಮ ಲೀಡರ್ಸ್ ಇರ್ತಾರೆ, ನಾನೆಲ್ಲ ಯಾವ ಪೂಜೆ ನಾನೇನು ತಪ್ಪಿಸ್ಕೊಳ್ಳಲ್ಲ. ಯಾವ ಕಾರ್ಯಕ್ರಮಗಳು ನಾನು ಇಲ್ಲಿಗೆ 100 ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮ ಮನೆ ಮಗನ ಥರ ನೀವೆಲ್ಲ ನನಗೆ ಭಾವಿಸ್ಕೊಂಡು ಎಲ್ಲ ಪಕ್ಷದಲ್ಲಿದ್ದರೂ ನನಗೆ ವೋಟ್ ಹಾಕಿದ್ದೀರ. ಮುಂಚೆ ಯಾವಾಗ ಹಾಕಿದಿರೋ ಗೊತ್ತಿಲ್ಲ. ಆದರೆ ಈ ಸರ್ತಿ ಕಾಂಗ್ರೆಸ್ ಪಕ್ಷ ಜೊತೆಯಲ್ಲಿ ಬೇರೆ ಪಕ್ಷದವರು ಸಹ